ನಮಸ್ತೆ, ನಾನು ಅಪರ್ಣಾ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಜುಡಿಷಿಯಲ್ ಎಕ್ಸಾಮ್ಗೆ ಕಾಂಟ್ರಾಕ್ಟ್ ಆ್ಯಕ್ಟ್ ಸಿಲೆಬಸ್ಸಲ್ಲಿದೆ. ಸೊ ಆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ 5 ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಿದ್ರೆ ನೀವು ಈ ವಿಡಿಯೋ ನೋಡುವಾಗ ಒಂದು ಬೇರೆ ಆ್ಯಕ್ಟ್ ನಿಮ್ಮ ಹತ್ರ ಇಟ್ಕೊಳ್ಳಿ ಅಥವಾ ಒಂದು ನೋಟ್ಸ್ ಆದರೂ ಇಟ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೇನೆ, ಅದನ್ನು ಮಾರ್ಕ್ ಮಾಡ್ತಾ ಹೋಗಿ, ಆಯಿತಾ? ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ವ್ಯಾಲಿಡಿಟಿ ಆಫ್ ಕಾಂಟ್ರಾಕ್ಟ್ಸ್. ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರಲಿ ಕಾಂಟ್ರಾಕ್ಟ್ ಆ್ಯಕ್ಟ್ ಮೇಲೆ, ಅಟ್ಲೀಸ್ಟ್ ಒಂದು 3-4 ಆದರೂ, ಒಂದು 10 ಕ್ವಶನ್ಸಲ್ಲಿ 3-4 ಕ್ವಶನ್ಸ್ಗಳು ವೆದರ್ ದಿ ಕಾಂಟ್ರಾಕ್ಟ್ ಇಸ್ ವಾಯ್ಡೆಬಲ್ ಹಾಗಂತ ಕೇಳ್ತಾ ಹೋಗ್ತಾರೆ. ಸೊ ನೀವು ಬಿಗಿನಿಂಗಿಂದ ಕಾಂಟ್ರಾಕ್ಟ್ ಆ್ಯಕ್ಟ್, ಎಸೆನ್ಷಿಯಲ್ಸ್ ಆಫ್ ಕಾಂಟ್ರಾಕ್ಟ್, ವಾಟ್ಸ್ ಕನ್ಸಿಡ್ರೇಷನ್ನು ಹಾಗೆ ಓದೋ ಬದಲು ಯಾವ ಕಾಂಟ್ರಾಕ್ಟ್ ವಾಯ್ಡ್, ಯಾವ ಅಗ್ರಿಮೆಂಟ್ ವಾಯ್ಡ್ ಹಾಗೆ ಓದ್ತಾ ಹೋಗಿ. ಅದರಲ್ಲಿ ನೋಡಿ, ವಾಯ್ಡ್ ಅಗ್ರಿಮೆಂಟ್ಸ್ ಯಾವುದು, ವಾಯ್ಡ್ ಕಾಂಟ್ರಾಕ್ಟ್ಸ್ ಯಾವುದು, ವಾಯ್ಡೆಬಲ್ ಕಾಂಟ್ರಾಕ್ಟ್ಸ್ ಯಾವುದು, ಡಿಫ್ರೆನ್ಸ್ ಇದೆ ವಾಯ್ಡ್ ಕಾಂಟ್ರಾಕ್ಟ್ಸ್ ಮತ್ತು ವಾಯ್ಡೆಬಲ್ ಕಾಂಟ್ರಾಕ್ಟ್ಸ್, ಅದನ್ನು ನೋಡ್ತಾ ಹೋಗ್ಬೋದು. ಅಲಾಂಗ್ ವಿತ್ ದರ್ ಎಕ್ಸೆಪ್ಷನ್ಸ್. ಕೇವಲ ಯಾವುದು ವಾಯ್ಡ್ ಅಂತ ನೋಡಿದ್ರೆ ಅಷ್ಟೇ ಸಾಕಾಗೋದಿಲ್ಲ, ಅದಕ್ಕೆ ತುಂಬ ಎಕ್ಸೆಪ್ಷನ್ಸ್ ಇರುತ್ತೆ. ಆವಾಗ ಆ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟು ವ್ಯಾಲಿಡ್ ಆಗುತ್ತೆ. ಹಾಗಿರುವಾಗ ನಾವು ಇದೆಲ್ಲದು ಡೀಟೇಲ್ ಆಗಿ ಓದಬೇಕಾಗತ್ತೆ. ನಿಮ್ಮ ರೆಫರೆನ್ಸಿಗೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ನೋಡಿ. ಇದು ಲಿಸ್ಟ್ ಆಫ್ ವಾಯ್ಡ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್ ಅಂತ ಸುಮಾರು 15 ಸೆಕ್ಷನ್ಸಲ್ಲಿ ಕವರ್ ಆಗುವಂತಹ 21 ವಾಯ್ಡ್ ಅಗ್ರಿಮೆಂಟ್ಸ್, ಕಾಂಟ್ರಾಕ್ಟ್ಸ್ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ. ವಾಯ್ಡೆಬಲ್ ಕಾಂಟ್ರಾಕ್ಟ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ ಸದ್ಯದಲ್ಲೇ. ಸೊ ಅದನ್ನು ನೀವು ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಓದ್ತಾ ಹೋಗಿ, ಲಿಸ್ಟ್ ಆಫ್ ವಾಯ್ಡ್ ಅಗ್ರಿಮೆಂಟ್ಸ್, ಕಾಂಟ್ರಾಕ್ಟ್ಸ್. ಈ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ನಾನು ಈಗ ಪ್ರೆಸೆಂಟ್ ವಿಡಿಯೋ ಏನು ಮಾಡ್ತಿದ್ದೇನೆ ಅದನ್ನು ರೆಫರ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಸೆಕ್ಷನ್ ಮತ್ತು ಎಕ್ಸ್ಪ್ಲನೇಷನ್ ಒಟ್ಟಿಗೆ ಹೇಳಿದ್ದೇನೆ ಅದೆರಡರಲ್ಲೂ. ಓಕೆ, ಸೊ ಫಸ್ಟ್ ಬೇಸಿಕ್ ನೀವು ಯಾವುದು ಗೊತ್ತಿರಬೇಕು, ವ್ಯಾಲಿಡಿಟಿ ಆಫ್ ಕಾಂಟ್ರಾಕ್ಟ್, ಯಾವುದು ವ್ಯಾಲಿಡ್ ಅಲ್ಲ ಅಂತ. ಇನ್ನು ನೆಕ್ಸ್ಟ್ ಇಲ್ಲಿಸ್ಟ್ರೇಷನ್ಸ್. ಇಲ್ಲಿಸ್ಟ್ರೇಷನ್ಸ್ ಅಂದರೆ ಯಾವುದು? ಇಲ್ಲಿಸ್ಟ್ರೇಷನ್ಸ್ ಪ್ರೊವೈಡೆಡ್ ಇನ್ ಬೇರ್ ಆ್ಯಕ್ಟ್. ಈ ಬೇರ್ ಆ್ಯಕ್ಟಲ್ಲಿ ಕೊಟ್ಟಿರ್ತಾರಲ್ಲ, ಕೆಲವೊಂದು ಸೆಕ್ಷನ್ಗಳಿಗೆ ಎಕ್ಸಾಂಪಲ್ಸ್ ಅಥವಾ ಇಲ್ಲಿಸ್ಟ್ರೇಷನ್ಸ್ ಅಂತ ಕೊಟ್ಟಿರ್ತಾರೆ. ಅದು ಡೈರೆಕ್ಟಾಗಿ ಕೇಳ್ತಾರೆ MCQಸಲ್ಲಿ. ವೆದರ್ ದಿಸ್ ಇಸ್ ವಾಯ್ಡ್, ವಾಟ್ ಈಸ್ ದ ಕಂಡೀಷನ್, ವಾಟ್ ಈಸ್ ದ ಸ್ಟೇಟಸ್ ಆಫ್ ದಿಸ್ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ಅಂತ ಹಾಗೆ ಕೇಳ್ತಾ ಹೋಗ್ತಾರೆ. ಸೊ ಈಗ ಎಕ್ಸಾಂಪಲ್ ಹೇಗೆ ಅಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ ಸೆಕ್ಷನ್ 56ಅಲ್ಲಿ ಅಗ್ರಿಮೆಂಟ್ ಟು ಡೂ ಇಂಪಾಸಿಬಲ್ ಆ್ಯಕ್ಟ್ ಅಂತ ಕೊಟ್ಟಿದ್ದಾರೆ. ಇದು ಒಂದು ಬೇರೆ ಆ್ಯಕ್ಟಿನ ಒಂದು ಪ್ರಾವಿಷನ್, ಸೆಕ್ಷನ್ 56. ಇಲ್ಲಿ ಇಲ್ಲಿಸ್ಟ್ರೇಷನ್ಸ್ ಅಂತ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, 5 ಇಲ್ಲಿಸ್ಟ್ರೇಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗಿರುವಾಗ ಈ ಒಂದು ಎ ಇಲ್ಲಿಸ್ಟ್ರೇಷನ್ ಅಂತ ಇದೆ. ಇದು ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೇನೆ. ಈ ಇಲ್ಲಿಸ್ಟ್ರೇಷನನ್ನು ತುಂಬ ಸ್ಟೇಟ್ಸಲ್ಲಿ ಕೇಳಿದ್ದಾರೆ ಕ್ವಶನ್ ಪೇಪರ್ಸಲ್ಲಿ. ಎ ಅಗ್ರೀಸ್ ವಿತ್ ಬಿ ಟು ಡಿಸ್ಕವರ್ ಟ್ರೆಷರ್ ಬೈ ಮ್ಯಾಜಿಕ್, ಸೊ ದ ಅಗ್ರಿಮೆಂಟ್ ಈಸ್ ಡ್ಯಾಶ್ ಅಂತ. ಆಪ್ಷನ್ಸು ವಾಯ್ಡ್, ವಾಯ್ಡೆಬಲ್ ಹಾಗಂತ ಕೇಳ್ತಾರೆ. ಸೊ ನಿಮಗೆ ಇದಕ್ಕೆ ಗೊತ್ತಿದ್ರೆ ಆ್ಯಕ್ಚುಲಿ ಇಲ್ಲಿಸ್ಟ್ರೇಷನ್ಸು ತುಂಬ ಈಸಿ. ನೀವು ಕಾನ್ಸೆಪ್ಟ್ ಸಹಿತ ನಿಮಗೆ ಆ್ಯಕ್ಚುಲಾಗಿ ಓದಬೇಕಂತಲ್ಲ, ಇಲ್ಲಿಸ್ಟ್ರೇಷನ್ಸ್ ಓದ್ಕೊಂಡು ಹೋದರೆ ಸಾಕಾಗತ್ತೆ. ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್, ಇಲ್ಲಿಸ್ಟ್ರೇಷನ್ಸ್ ಓದ್ಕೊಂಡು ಹೋಗೋದು. ತುಂಬ ಇಲ್ಲಿಸ್ಟ್ರೇಷನ್ಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಒಂದು 20 ಇಂಪಾರ್ಟೆಂಟ್ ಇಲ್ಲಿಸ್ಟ್ರೇಷನ್ಸನ್ನು ಹೇಳ್ತಾ ಹೋಗ್ತೇನೆ, ಮಾರ್ಕ್ ಮಾಡ್ತಾ ಹೋಗಿ. ನೋಡಿ, ಫಸ್ಟಿಗೆ ಸೆಕ್ಷನ್ 4, ಓಕೆ. ನೆಕ್ಸ್ಟು ಸೆಕ್ಷನ್ 12, ಆಮೇಲೆ ಸೆಕ್ಷನ್ 17, ಸೆಕ್ಷನ್ 23, ಸೆಕ್ಷನ್ 25, ಸೆಕ್ಷನ್ 29, ಸೆಕ್ಷನ್ 39, ಸೆಕ್ಷನ್ 40, ಸೆಕ್ಷನ್ 56, ಸೆಕ್ಷನ್ 58, ಸೆಕ್ಷನ್ 68, ಸೆಕ್ಷನ್ 70, ಸೆಕ್ಷನ್ 73, ಸೆಕ್ಷನ್ 74. ಸೆಕ್ಷನ್ 74 ಆದ ನಂತರ ಡೈರೆಕ್ಟಾಗಿ ನಾವು ಸ್ಪೆಷಲ್ ಕಾಂಟ್ರಾಕ್ಟ್ಸಲ್ಲಿರುವಂತಹ ಸೆಕ್ಷನ್ ಆ ಕಡೆ ಹೋಗ್ತೇವೆ. ಸೊ ಸೆಕ್ಷನ್ 133, ಸೆಕ್ಷನ್ 150, ಸೆಕ್ಷನ್ 163, ಸೆಕ್ಷನ್ 202, ಸೆಕ್ಷನ್ 237, ಓಕೆ. ಆ್ಯಂಡ್ ಲಾಸ್ಟಿಗೆ ಸೆಕ್ಷನ್ 238. ಸೊ ಇದರಲ್ಲಿ ನಾವು 20 ಇಂಪಾರ್ಟೆಂಟ್ ಸೆಕ್ಷನ್ಸ್ ಹೇಳಿದ್ದೇವೆ. ಸೊ ಇದರಲ್ಲಿ ನಾವು ಈ ಎಲ್ಲ ಸೆಕ್ಷನ್ಸ್ಗಳು ಯಾವುದಿದೆ, ಒಂದು 20 ಸೆಕ್ಷನ್ಸ್ ಹೇಳಿದ್ದೇನಲ್ಲ, ಇದರಲ್ಲಿ ಬರುವಂತಹ ಎಲ್ಲ ಇಲ್ಲಿಸ್ಟ್ರೇಷನ್ಸ್ಗಳನ್ನು ಓದ್ಕೊಂಡು ಹೋಗಿ. ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ.
ನೆಕ್ಸ್ಟ್ ನೋಡೋಣ. ಇದು ಮಾರ್ಕ್ ಮಾಡ್ಕೊಳ್ಳಿ ಎಲ್ಲ ಇಂಪಾರ್ಟೆಂಟ್ ಸೆಕ್ಷನ್ಸನ್ನು ಬೇರೆ ಆ್ಯಕ್ಟಲ್ಲಿ ಅಥವಾ ನೋಟ್ಸಲ್ಲಿ ಬರ್ಕೊಳ್ಳಿ. ಅದು ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತ ಒಂದು ಬ್ರೀಫಾಗಿ ಓದ್ಕೊಳ್ಳಿ, ಹಾಗೆ ಇಲ್ಲಿಸ್ಟ್ರೇಷನ್ಸನ್ನು ಓದ್ಕೊಳ್ಳಿ. ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್. ಈಗ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಬೇರೆ ಥರ ಕಾಂಟ್ರಾಕ್ಟ್ಸನ್ನು ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಮೆನ್ಷನ್ ಮಾಡಿರಲಿಕ್ಕಿಲ್ಲ, ಆದರೆ ಮಧ್ಯದಲ್ಲಿ ಎಲ್ಲೆಲ್ಲೋ ಕೊಟ್ಟಿರ್ತಾರೆ ಇಂಪಾರ್ಟೆಂಟ್ ಕಾಂಟ್ರಾಕ್ಟ್ ಹೆಸರು ಅಂತ ಹೇಳಿ. ಅದು ಯಾವುದು ಅಂತ ನೋಡೋಣ. ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ತುಂಬ ಇಂಪಾರ್ಟೆಂಟು. ಅದು ಹೇಗೆ ವೇಜರಿಂಗ್ ಅಗ್ರಿಮೆಂಟಿಂದ ತುಂಬ ಡಿಫರ್ ಆಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್, ನಾನ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್, ಅನ್ಸರ್ಟನ್ ಫ್ಯೂಚರ್ ಇವೆಂಟ್, ಹಾಗೆಲ್ಲ ಕೆಲವೊಂದು ಪಾಸಿಬಿಲಿಟೀಸ್ ಇದೆ, ಅದನ್ನು ಓದ್ಕೊಳ್ಳಿ. ಖಾಸಿ ಕಾಂಟ್ರಾಕ್ಟ್ಸ್ ವಿಚ್ ಆರ್ ನಾಟ್ ಆ್ಯಕ್ಚುಲಿ ಕಾಂಟ್ರಾಕ್ಟ್ಸ್ ಅಂತ ಹಾಗಂತ ಇರುವಂತಹದ್ದು, ಅರ್ಧ ಸೆಮಿ ಕಾಂಟ್ರಾಕ್ಟ್ಸ್ ಅಂತ ಒಂದು 4-5 ಟೈಪ್ ಇದೆ. ಅದು ಯಾವುದು ಅಂತ ಹೇಳಿ ನೋಡ್ಕೊಳ್ಳಿ, ಯಾವುದ್ಯಾವುದು ಖಾಸಿ ಕಾಂಟ್ರಾಕ್ಟ್ಸ್ ಅಂತ. ಆಮೇಲೆ ಸ್ಪೆಷಲ್ ಕಾಂಟ್ರಾಕ್ಟ್ಸ್ ನಮಗೆ ಸೆಕ್ಷನ್ 124 ಸಿಗುತ್ತೆ. 5 ಟೈಪ್ಸ್ ಇದೆ ಸ್ಪೆಷಲ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್. ಅದೆಲ್ಲ ಏನು ಅಂತ ಒಂದು ನೋಡ್ಕೊಳ್ಳಿ. ಯಾವುದ್ಯಾವುದು ಅಂತ ನೋಡೋಣ. ನೋಡಿ, ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್, ಕಾಂಟ್ರಾಕ್ಟ್ ಆಫ್ ಪ್ಲೆಜ್ ಮತ್ತು ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ. ಇದು 5 ಸ್ಪೆಷಲ್ ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್ಸು. ಈ ಎಲ್ಲ ಥರ ಕಾಂಟ್ರಾಕ್ಟ್, ಬರೀ ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಅಲ್ಲ, ಕಾಂಟಿನೆಂಟ್ ಇರಲಿ, ಖಾಸಿ ಕಾಂಟ್ರಾಕ್ಟ್ಸ್ ಇರಲಿ, ಅದರಲ್ಲಿ ನೀವು ಏನೇನು ಓದಬೇಕು ನೋಡಿ. ಆ ಥರ ಕಾಂಟ್ರಾಕ್ಟ್ಗಳಲ್ಲಿ ಪಾರ್ಟೀಸ್ ಯಾರು, ಪಾರ್ಟೀಸ್ ಡೆಫಿನೇಷನ್ ಇದ್ದರೆ ಅದೇನು, ಎಷ್ಟು ಜನ ಪಾರ್ಟೀಸ್ ಬೇಕು ಅದು ಅಂತ ತಿಳ್ಕೊಳ್ಬೇಕು. ಮತ್ತು ಡೆಫಿನೇಷನ್ ಏನು ಹೇಳುತ್ತೆ ಅಂತ ಕೆಲವೊಂದು ಸಲ ಡೈರೆಕ್ಟಾಗಿ ಡೆಫಿನೇಷನ್ ಕೊಟ್ಟು ವಿಚ್ ಕೈಂಡ್ ಆಫ್ ಕಾಂಟ್ರಾಕ್ಟ್ ಇಸ್ ದಿಸ್ ಅಂತ ಕೇಳ್ತಾರೆ. ಸೊ ಡೆಫಿನೇಷನ್ ಗೊತ್ತಿರಬೇಕು. ಮತ್ತು ಇಂಗ್ರೀಡಿಯೆಂಟ್ಸ್, ಅದ್ರದ್ದು ಎಸೆನ್ಷಿಯಲ್ಸ್ ಏನು, ಕೆಲವೊಂದು 4-5 ಪಾಯಿಂಟ್ ಇರುತ್ತೆ, ಕೆಲವೊಂದು ಕನ್ಸಿಡರೇಷನ್ ಬೇಡ. ಎಕ್ಸಾಂಪಲ್ ಏಜೆನ್ಸಿಗೆ ಕನ್ಸಿಡರೇಷನ್ ಬೇಕಾಗಿರೋದಿಲ್ಲ, ಅದೆಲ್ಲ ಯಾವ್ದು ಅಂತ ಹೇಳಿ ತಿಳ್ಕೊಳ್ಳಿ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಸಚ್ ಕಾಂಟ್ರಾಕ್ಟ್ಸ್. ಎಕ್ಸಾಂಪಲು ಇಂಡೆಮ್ನಿಟಿ ಮತ್ತು ಗ್ಯಾರಂಟಿ ಮಧ್ಯೆ ಏನು ಡಿಫ್ರೆನ್ಸ್ ಇದೆ, ಬೇಲ್ಮೆಂಟ್ ಮತ್ತು ಪ್ಲೆಜ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ, ಕಾಂಟಿನೆಂಟ್ ಕಾಂಟ್ರಾಕ್ಟ್ಸ್ ಮತ್ತು ವೇಜರಿಂಗ್ ಅಗ್ರಿಮೆಂಟ್ಸ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ, ಹೀಗೆ ಬೇರೆ ಥರ ಡಿಫ್ರೆನ್ಸಸ್ ಇರುತ್ತೆ. ವಾಯ್ಡ್ ಕಾಂಟ್ರಾಕ್ಟು ವಾಯ್ಡಬಲ್ ಕಾಂಟ್ರಾಕ್ಟ್ ಮಧ್ಯೆ ಏನು ಡಿಫ್ರೆನ್ಸಸ್ ಇದೆ. ಸೊ ಯಾವುದೇ ಡಿಫ್ರೆನ್ಸಸ್ ಇರಲಿ ಅದು ಕೂಡ ನೋಡಿಟ್ಕೊಳ್ಳಿ. ಈ ಎಲ್ಲ ಕಾಂಟ್ರಾಕ್ಟ್ಗಳಲ್ಲಿ, ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ದಾನೆ, ಈ ಎಲ್ಲ ಕಾಂಟ್ರಾಕ್ಟ್ಗಳಲ್ಲಿ ಇಂಪಾರ್ಟೆಂಟ್ ಅಂದರೆ ಏಜೆನ್ಸಿ. ಈ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಈಗ ಸಬ್ ಏಜೆಂಟ್ಸು, ರ್ಯಾಟಿಫಿಕೇಷನ್ನು, ಏಜೆಂಟ್ಸ್ ಅಥಾರಿಟಿ ಏನು, ವಾಟ್ ವಿಲ್ ಹ್ಯಾಪನ್ ಇಫ್ ಏಜೆಂಟ್ ಎಕ್ಸೀಡ್ಸ್ ದಿ ಅಥಾರಿಟಿ. ಈಗ ಪ್ರಿನ್ಸಿಪಲ್ ಕೊಟ್ಟಿರೋ ಪವರ್ಗಿಂತ ಏಜೆಂಟು ಆ ಒಂದು ಅಧಿಕಾರನ ಮೀರಿ ವರ್ತಿಸಿದರೆ ಆವಾಗ ಯಾರು ಲಯಬಲ್ಲು, ಥರ್ಡ್ ಪಾರ್ಟಿಗೆ ಯಾರು ಲಯಬಲ್ ಆಗ್ತಾರೆ, ಪ್ರಿನ್ಸಿಪಲ್ ವೆದರ್ ಈಸ್ ಲಯಬಲ್ ಆಗ್ತಾನ ಅಥವಾ ಏಜೆಂಟೇ ಲಯಬಲ್ಲ, ಪರ್ಸ್ನಲಿ ಲಯಬಲ್ಲ, ಇದೆಲ್ಲ ಥರ ಏನೇನು ಕಾನ್ಸೆಪ್ಟ್ ಇದೆ ಏಜೆನ್ಸಿಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಆಲ್ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್. ಅದ್ರ ಬಗ್ಗೆ ನೀವು ತಿಳಿದಿಟ್ಕೊಳ್ಳಿ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಏಜೆಂಟ್ಸ್ ಸಹಿತ ಇದ್ದಾರೆ ಕೆಲವೊಂದು ಸಲ, ಅದು ಕೂಡ ನೋಡಿ. ಇನ್ನು 4ನೇದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು, ಇಂಪಾರ್ಟೆಂಟ್ ಟರ್ಮ್ಸ್ ಆ್ಯಂಡ್ ಡೆಫಿನೇಷನ್ಸ್. ಈಗ ಡೆಫಿನೇಷನ್ ಕ್ಲಾಸಲ್ಲಿ ನೀವು ನೋಡಿರ್ತೀರಿ, ಕನ್ಸಿಡರೇಷನ್ ಅಂದ್ರೇನು, ಪ್ರಾಮಿಸ್ ಅಂದ್ರೇನು, ಆಫರ್ ಅಂದ್ರೇನು, ಆಕ್ಸೆಪ್ಟೆನ್ಸ್, ಅದೆಲ್ಲ ಕೇಳ್ತಾರೆ. ಜನರಲ್ಲಾಗಿ ನಾನು ಹೇಳ್ತೇನೆ ಯಾವುದ್ಯಾವುದು ಇಂಪಾರ್ಟೆಂಟ್ ಟರ್ಮ್ಸ್ ಇರ್ಬೋದು, ಅದು ಒಂದ್ಸಲ ಓದ್ಕೊಳ್ಳಿ. ಪ್ರಾಮಿಸ್, ಎಗ್ರಿಮೆಂಟ್, ಕನ್ಸಿಡರೇಷನ್ ಅಂದ್ರೇನು, ಪಾಸ್ಟ್ ಕನ್ಸಿಡರೇಷನ್, ಫ್ಯೂಚರ್ ಕನ್ಸಿಡರೇಷನ್, ಹಾಗೆಲ್ಲ ಇರುತ್ತೆ, ಅದು ಕೂಡ ನೋಡ್ಕೊಳ್ಬೇಕು. ಕನ್ಸೆಂಟ್ ಬೇರೆ, ಫ್ರೀ ಕನ್ಸೆಂಟ್ ಬೇರೆ. ಮತ್ತು ಕೋರ್ಷನ್ನು, ಅನ್ಡ್ಯೂ ಇನ್ಫ್ಲೂಯೆನ್ಸ್, ಫ್ರಾಡ್ ಆಗಲಿಕ್ಕೆ ಕೆಲವೊಂದು 5 ಕ್ಯಾಟಗರಿ ಇದೆ, ಅದೇನೇನು ಅಂತ ತಿಳ್ಕೊಳ್ಬೇಕು. ಮಿಸ್ರೆಪ್ರೆಸೆಂಟೇಷನ್ನು, ಫ್ರಾಡ್ ಮತ್ತು ಮಿಸ್ರೆಪ್ರೆಸೆಂಟೇಷನ್ಗೆ ಇರುವಂತಹ ಡಿಫ್ರೆನ್ಸು. ಮಿಸ್ಟೇಕ್ ಆಫ್ ಲಾ ಬೇರೆ ಇದೆ, ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಬೇರೆ ಇದೆ. ಮತ್ತು ನೋವೇಷನ್ ಆಫ್ ಕಾಂಟ್ರಾಕ್ಟ್, ರಿಸಿಷನ್ ಆಫ್ ಕಾಂಟ್ರಾಕ್ಟ್, ಆಲ್ಟ್ರೇಷನ್ ಆಫ್ ಕಾಂಟ್ರಾಕ್ಟ್. ಈ 3 ಕ್ಯಾಟಗರಿಲಿ, ನೋವೇಷನ್, ರಿಸೆಷನ್, ಆಲ್ಟ್ರೇಷನಲ್ಲಿ ಕಾಂಟ್ರಾಕ್ಟ್ಸ್ ನೀಡ್ ನಾಟ್ ಬಿ ಪರ್ಫಾರ್ಮ್ಡ್ ಅಂತ ಹೇಳುವಂಥ ಚಾಪ್ಟರ್ ಇದೆ, ಅದರಲ್ಲಿ ನಿಮ್ಗೆ ಸಿಗುತ್ತೆ. ಇನ್ನು ರೆಸಿಪ್ರೋಕಲ್ ಪ್ರಾಮಿಸ್ ಅಂದ್ರೇನು, ಆಲ್ಟರ್ನೇಟಿವ್ ಪ್ರಾಮಿಸ್ ಅಂದ್ರೇನು, ಅದೆಲ್ಲ ತಿಳ್ಕೊಳ್ಬೇಕು. ಇದು ಇಂಪಾರ್ಟೆಂಟ್ ಟರ್ಮ್ಸ್ ಆ್ಯಂಡ್ ಡೆಫಿನೇಷನ್ಸ್. ಇದು ಬಿಟ್ಟು ನೀವು ಬೇರೆ ನಿಮಗೆ ಕಂಡ್ರೆ ನೀವು ಅದು ಕೂಡ ಓದ್ಕೊಳ್ಳಿ, ಆದರೆ ಇದು ಯೂಶುವಲ್ ಆಗಿ ಕೇಳುವಂತಹ ಕ್ವಶನ್ಸ್. ಇನ್ನು ಲಾಸ್ಟ್ ಮಿಸ್ಲೇನಿಯಸ್ ಪ್ರಾವಿಷನ್ಸ್. ಕೆಲವೊಂದು ಅಲ್ಲಿ ಇಲ್ಲಿ ಉಳಿದೋಗಿರುವಂಥ ಪ್ರಾವಿಷನ್ ಇರುತ್ತಲ್ಲ, ಅದನ್ನು ನಾನು ಹೇಳಿದ್ದೇನೆ ಯಾವುದಂತ ನೋಡಿ. ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಒಂದು ಕಾಂಟ್ರಾಕ್ಟ್ ಬ್ರೀಚ್ ಆದರೆ ಕಾಂಪನ್ಸೇಷನ್ ಹೇಗೆ ಕೊಡಬೇಕು, ಸೆಕ್ಷನ್ 73 ಹೇಳುತ್ತೆ. ಅದ್ರಲ್ಲಿ ತುಂಬ ಇಲಿಸ್ಟ್ರೇಷನ್ಸ್ ಕೊಟ್ಟಿದ್ದಾರೆ, ಅದು ನೋಡ್ಕೊಳ್ಳಿ. ಲಿಕ್ವಿಡೇಟೆಡ್ ಡ್ಯಾಮೇಜಸ್ಸು, ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಇರುತ್ತೆ, ಪೆನಾಲ್ಟಿ ಬೇರೆ ಇರುತ್ತೆ, ಅದು ಕೂಡ ನೋಡ್ಕೊಳ್ಳಿ.
ಕ್ವಾಂಟಮ್ ಮೆರಿಟ್ ಅದೇನು ಅಂತ ಹೇಳಿ ನೋಡಿ. ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್. ಈಗ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಂತಲೇ ಒಂದು ಚಾಪ್ಟರ್ ಇದೆ. ಹೂ ಕ್ಯಾನ್ ಪರ್ಫಾರ್ಮ್ ದಿ ಕಾಂಟ್ರಾಕ್ಟ್, ಹೂ ಮೇ ಸೀಕ್ ಪರ್ಫಾರ್ಮೆನ್ಸ್. ಯಾರು ಪರ್ಫಾರ್ಮ್ ಮಾಡಬೇಕು, ಯಾರು ಪರ್ಫಾರ್ಮೆನ್ಸನ್ನು ಕೇಳಬೇಕು ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಇದೆ. ಆದರೆ ಟೈಮ್ ಇದ್ದರೆ ಅದನ್ನು ಓದ್ಕೊಳ್ಳಿ. ಮತ್ತು ಟೈಮ್ ಇಸ್ ದಿ ಎಸೆನ್ಸ್ ಆಫ್ ಕಾಂಟ್ರಾಕ್ಟ್, ಅದು ಕೂಡ ಒಂದು ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್. ವೆದರ್ ಟೈಮ್ ಇಸ್ ದಿ ಎಸೆನ್ಸ್ ಆಫ್ ಕಾಂಟ್ರಾಕ್ಟ್ ಆರ್ ನಾಟ್ ಅಂತ ಹೇಳಿ ಅದೊಂದು ಕಾನ್ಸೆಪ್ಟು. ಮತ್ತು ಜಾಯಿಂಟ್ ಆ್ಯಂಡ್ ಸೆವರಲ್ ಲಯಬಿಲಿಟೀಸ್. ತುಂಬ ಜನ ಪ್ರಾಮಿಸರ್ಸ್ ಇರ್ತಾರೆ, ತುಂಬ ಜನ ಪ್ರಾಮಿಸಸ್ ಇರ್ತಾರೆ. ಆವಾಗ ಹೇಗೆ ಡಿವೈಡ್ ಆಗುತ್ತೆ ಅವ್ರ ಲಯಬಿಲಿಟಿ, ಅದನ್ನು ಓದ್ಕೊಳ್ಬೇಕು. ಸೊ ನಾನು 5 ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳಿದ್ದೇನೆ ಕಾಂಟ್ರಾಕ್ಟಲ್ಲಿ ಯಾವುದ್ಯಾವುದು ಅಂತ. ಅದರಲ್ಲಿ ಬರುವಂತಹ ಸಬ್ ಪ್ರಾವಿಷನ್ಸ್ ಯಾವುದು, ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿ ಇದನ್ನೆಲ್ಲ ಓದ್ಕೊಳ್ಳಿ. ಮತ್ತು ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಕೆಲವೊಂದು MCQs ಕೂಡ ಮಾಡಿದ್ದೇನೆ ಆಲ್ರೆಡಿ. 10 MCQs ಅಂತ ಹೇಳಿ ಒಂದು ವಿಡಿಯೋ ಸೀರೀಸ್ ಉಂಟು, ಕಾಂಟ್ರಾಕ್ಟ್ ಆ್ಯಕ್ಟ್ದು ಕ್ವಿಕ್ ರಿವಿಷನ್ ಅಂತ. ಅದರಲ್ಲಿ ಕಾಂಟ್ರಾಕ್ಟ್ ಆ್ಯಕ್ಟ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ದೇನೆ. ಅದು ಕೂಡ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಬೇಸಿಕ್ಕಾಗಿ ಆ ಒಂದು ವಿಡಿಯೋ ಹೇಳಿದಲ್ಲ ಆಲ್ರೆಡಿ, ಲಿಸ್ಟ್ ಆಫ್ ವಾಯ್ಡ್ ಅಗ್ರಿಮೆಂಟ್ಸ್ ಮತ್ತು ಕಾಂಟ್ರಾಕ್ಟ್ಸ್ ಅಂತ, ಅದು ನೋಡಿ. ಹೀಗೆ ನಾನು ಬೇರೆ ಸಬ್ಜೆಕ್ಟ್ಗೂ ಮಾಡ್ತಾ ಇದ್ದೇನೆ. ನಿಮ್ಮ ಜುಡಿಷಿಯಲ್ ಎಕ್ಸಾಮ್ಗೆ ಯಾವುದ್ಯಾವುದು ಆ್ಯಕ್ಟ್ಸ್ ಇದೆ, ಎಕ್ಸಾಂಪಲ್ ಇಂಡಿಯನ್ ಪೀನಲ್ ಕೋಡ್ ಇದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಇದೆ. ಸೊ ಇದೆಲ್ಲ ತರಹ ಕಾನ್ಸೆಪ್ಟ್ಗಳಿಗೆ ನಾನು ಯಾವುದು ಇಂಪಾರ್ಟೆಂಟ್ ಅಂತ ಒಂದು ಮೆನ್ಷನ್ ಮಾಡ್ತೇನೆ. ಇದೇ ಎಕ್ಸ್ಕ್ಲೂಸಿವ್ ಅಥವಾ ಫೈನಲ್ ಅಂತ ಅಲ್ಲ, ಅದು ನಿಮಗೆ ಅಟ್ಲೀಸ್ಟ್ ಒಂದು 60% ಪೋರ್ಷನ್ ಕವರ್ ಆಗುವಂತಹ ಒಂದು ಟಾಪಿಕ್ಸ್ಗಳನ್ನು ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಆ್ಯಂಡ್ ಮುಂದಿನ ವಿಡಿಯೋ ತನಕ ಓದ್ತಾ ಇರಿ, ಹೀಗೆ ಕಂಟಿನ್ಯೂಸ್ ಆಗಿ ಓದ್ತಾ ಇರಿ.